ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 26/6/69. ಅವ್ಯಕ್ತ ಬಾಬ್ದಾದರವರನ್ನ ಸನ್ಮುಖದಲ್ಲಿ ಅನುಭವ ಮಾಡುತ್ತಾ ಬಾಬರವರ ಮುರಳಿಯ ಮಹಾವಾಕ್ಯಗಳನ್ನು ಕೇಳೋಣ. ಬಾಬಾ ಹೇಳ್ತಾರೆ, ಶಿಕ್ಷಾ ದೇನೆ ಕ ಸ್ವರೂಪ್ ಅಪ್ನೆ ಸ್ವರೂಪ್ ಸೆ ಶಿಕ್ಷಾ ದೇನಾ. ಶಿಕ್ಷಣ ಕೊಡುವ ಸ್ವರೂಪವಾಗಿದೆ, ತಮ್ಮ ಸ್ವರೂಪದಿಂದ ಶಿಕ್ಷಣ ಕೊಡುವುದು. बाप किसको देख रहे हैं? बच्चों को देख रहे हैं. आज मुरली में क्या सुना था? आप सभी किसको याद करते हो? ತಂದೆ ಯಾರನ್ನ ನೋಡ್ತಾ ಇದ್ದಾರೆ? ಮಕ್ಕಳನ್ನ ನೋಡ್ತಿದಾರ? ಇವತ್ತು ಮುರಳಿಯಲ್ಲಿ ಏನ್ ಕೇಳಿದ್ರಿ? ತಾವೆಲ್ಲರೂ ಸಹ ಯಾರನ್ನ ನೆನಪು ಮಾಡುತ್ತಾ ಇದ್ದೀರಾ? बाप टीचर सदगुरु को. तो बाप दादा भी सिर्फ बच्चों को नहीं लेकिन तीनों संबंधों से, तीनों रूपों से देखते हैं. ಬಾಬರವರ ಸನ್ಮುಖದಲ್ಲಿ ಕುಳಿತಿದ್ದಂತಹವ್ರು ಹೇಳಿದ್ರು, ಬಾಬಾ ತಂದೆ ಶಿಕ್ಷಕ ಸದ್ಗುರುವನ್ನ ನೋಡ್ತಿದೀವಿ ಅಂತ ಹೇಳ್ಬಿಟ್ಟು, ನೆನಪು ಮಾಡ್ತಿದೀವಿ ಅಂದ್ಬಿಟ್ಟು. ತಂದೆ ಯಾರನ್ನ ನೋಡ್ತಾ ಇದ್ದಾರೆ? ಮಕ್ಕಳನ್ನ ನೋಡ್ತಾ ಇದ್ದಾರ? ಇವತ್ತು ಮುರಳಿಯಲ್ಲಿ ಏನ್ ಕೇಳಿದ್ರಿ? ತಾವೆಲ್ಲರೂ ಸಹ ಯಾರನ್ನ ನೆನಪು ಮಾಡುತ್ತಾ ಇದ್ದೀರಾ ಅಂತ ಕೇಳಿದ್ರು. ಮುಂದೆ ಇದ್ದವ್ರು ಹೇಳಿದ್ರು, ತಂದೆ ಶಿಕ್ಷಕ ಸದ್ಗುರುವನ್ನ ಅಂದ್ಬಿಟ್ಟು. ಬಾಬಾ ಹೇಳ್ತಾರೆ, ಬಾಪ್ ದಾದರವರು ಸಹ ಕೇವಲ ಮಕ್ಕಳನ್ನ ನೋಡುತ್ತಾ ಇಲ್ಲ, ಆದ್ರೆ ಮೂರು ಸಂಬಂಧಗಳಿಂದ, ಮೂರು ರೂಪದಲ್ಲಿ ಮಕ್ಕಳನ್ನ ನೋಡ್ತಿದ್ದಾರೆ. ಬಚ್ಚೆ ತೋ ಸಭಿ ಹೇ ಲೇಕಿನ್ ಟೀಚರ್ ರೂಪ ಮೇ ಕ್ಯಾ ದೇಖ್ತೆ ಹೇ. ಮಕ್ಕಳಂತೂ ಎಲ್ಲರೂ ಇದ್ದೀರಾ, ಆದ್ರೆ ಶಿಕ್ಷಕನ ರೂಪದಲ್ಲಿ ಬಾಬಾ ಏನ್ ನೋಡ್ತಾ ಇದ್ದಾರೆ? ನಂಬರ್ ವಾರ್ स्टूडेंट्स को देखते हैं और गुरु रूप से किसको देखते हैं मालूम है? ನಂಬರ್ ವಾರ್ ಆಗಿ ವಿದ್ಯಾರ್ಥಿಗಳನ್ನ ಬಾಬಾ ನೋಡ್ತಾ ಇದ್ದಾರೆ. ಮತ್ತೆ ಗುರುವಿನ ರೂಪದಲ್ಲಿ ಯಾರನ್ನ ನೋಡ್ತಾ ಇದ್ದಾರೆ ಗೊತ್ತಿದೆಯಾ? ನಂಬರ್ ವಾರ್ ಫಾಲೋ ಕರ್ನೆ ವಾಲೋಂಕೋ. ಗುರುವಿನ ರೂಪದಲ್ಲಿ ಬಾಬಾ ನೋಡ್ತಿದ್ದಾರೆ, ನಂಬರ್ ವಾರ್ ಆಗಿ ಫಾಲೋ ಮಾಡುವಂತಹವರನ್ನ. जिन्होंने फॉलो किया है और जिनों को अभी करना है, दोनों को देखते हैं. ಯಾರೆಲ್ಲ ಫಾಲೋ ಮಾಡುತ್ತಾ ಇದ್ದಾರೆ ಮತ್ತೆ ಯಾರೆಲ್ಲ ಈಗ ಫಾಲೋ ಮಾಡಬೇಕಾಗಿದೆ, ಇಬ್ಬರನ್ನು ನೋಡ್ತಿದ್ದಾರೆ ಬಾಬಾ. ಮುಖ್ಯ ಫಾಲೋ ಕೌನ್ಸಾ ಹೇ? ಮುಖ್ಯವಾಗಿ ಏನನ್ನ ಫಾಲೋ ಮಾಡಬೇಕು? गुरु रूप से जो शिक्षा देते हैं उसमें मुख्य फॉलो किसको करना है? गुरु रूप से मुख्य फॉलो क्या है? ಗುರುವಿನ ರೂಪದಲ್ಲಿ ಏನು ಶಿಕ್ಷಣವನ್ನ ಕೊಟ್ಟಿದ್ದಾರೆ ತಂದೆ, ಅದರಲ್ಲಿ ಮುಖ್ಯವಾಗಿ ಏನನ್ನ ಫಾಲೋ ಮಾಡಬೇಕು? ಗುರುವಿನಿಂದ ಮುಖ್ಯವಾಗಿ ಏನ್ ತಗೊಳ್ಬೇಕಾಗಿದೆ, ಏನ್ ಫಾಲೋ ಮಾಡಬೇಕು? याद की यात्रा. याद की यात्रा तो एक साधन है लेकिन वो भी किस लिए कराते हैं? ನೆನಪಿನ ಯಾತ್ರೆ ಅಂತ ಹೇಳಾಯ್ತು. ಬಾಬಾ ಹೇಳ್ತಾರೆ, ನೆನಪಿನ ಯಾತ್ರೆಯೂ ಸಹ ಒಂದು ಸಾಧನವಾಗಿದೆ, ಆದ್ರೆ ಅದನ್ನು ಸಹ ಏನಕ್ಕೋಸ್ಕರ ಮಾಡಬೇಕು? ದೂಸರೋं की सदगति करने के लिए, ಅನ್ಯರ ಸದ್ಗತಿ ಮಾಡ್ಲಿಕ್ಕೆ. ಪೆಹಲೆ ಅಪ್ನೆ ಕೋ ಕ್ಯಾ ಫಾಲೋ ಕರ್ನಾ ಪಡೇಗಾ? ಮೊಟ್ಟ ಮೊದಲು ನೀವು ಏನನ್ನ ಫಾಲೋ ಮಾಡಬೇಕು ಅಂತ ಕೇಳ್ತಾರೆ ಬಾಬಾ. ಯಾದ್ ಕಿ ಯಾತ್ರಾ ಭಿ ಕಿಸ್ ಲಿಯೇ ಸಿಖಾಯಾ ಜಾತಾ ಹೈ. ಮತ್ತೆ ನೆನಪಿನ ಯಾತ್ರೆಯನ್ನು ಕೂಡ ಏನಕ್ಕೋಸ್ಕರ ಕಲಿಸ್ಕೊಡ್ಲಾಗತ್ತೆ ಅಂತಾರೆ ಬಾಬರವರು. ನೆನಪಿನ ಯಾತ್ರೆ ಸದ್ಗುರುವಿನ ರೂಪದಲ್ಲಿ ಬಾಬರವರನ್ನ ನೆನಪು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಗುರು ರೂಪ ಸೆ ಮುಖ್ಯ ಫಾಲೋ ಯಹಿ ಕರ್ನಾ ಹೇ ಅಶರೀರಿ ನಿರಾಕಾರಿ ನ್ಯಾರಾ ಬನನಾ. ಗುರುವಿನ ರೂಪದಲ್ಲಿ ನಾವು ಮುಖ್ಯವಾಗಿ ಫಾಲೋ ಮಾಡಬೇಕಾಗಿದೆ. ಹೀಗೆ ಸದ್ಗುರು ಬಾಬಾ ಅಶರೀರಿ ಆಗಿದ್ದಾರೆ, ನಿರಾಕಾರಿಯಾಗಿದ್ದಾರೆ, ನ್ಯಾರ ಭಿನ್ನ ಆಗಿದ್ದಾರೆ. ಹಾಗೇನೆ ಅಶರೀರಿ ನಿರಾಕಾರಿ ಭಿನ್ನವಾಗಿರಬೇಕು. याद की यात्रा भी इसलिए करते हैं कि साकार में रहते निराकार और न्यारे अशरीरी होकर रहे. ನೆನಪಿನ ಯಾತ್ರೆಯನ್ನು ಸಹ ಇದಕ್ಕೋಸ್ಕರ ಮಾಡಲಾಗತ್ತೆ. ಸಾಕಾರದಲ್ಲಿದ್ರೂ ಕೂಡ ನಿರಾಕಾರ ಮತ್ತು ಭಿನ್ನ ಸ್ಥಿತಿ ಅಶರೀರಿಯಾಗಿ ಇರಬೇಕು. जब अशरीरी बनेंगे तब तो गुरु के साथ जा सकेंगे. मुख्य रूप से तो यही फॉलो कर रहे हो और करना है.
ಯಾವಾಗ ಅಶರೀರಿ ಆಗ್ತೀರಾ ಆಗ ಗುರುವಿನ ಜೊತೆಯಲ್ಲಿ ಹೋಗಬಹುದು. ಮುಖ್ಯ ರೂಪದಿಂದ ಅಂತೂ ಇದನ್ನೇ ಫಾಲೋ ಮಾಡುತ್ತಾ ಇದ್ದೀರಾ ಮತ್ತು ಮಾಡಬೇಕಾಗಿದೆ. टीचर रूप का पार्ट अभी चल रहा है या पूरा हो चुका है. ಬಾಬರವರ ಶಿಕ್ಷಕನ ರೂಪದ ಪಾತ್ರ ಈಗ ನಡೀತಾ ಇದೆಯಾ ಅಥವಾ ಮುಗಿದಿದೆಯಾ? रिवाइज कोर्स टीचर्स करा रहे हैं या अपने आप कर रहे हो? ರಿವೈಸ್ ಕೋರ್ಸ್ ಅನ್ನ ತಂದೆ ಶಿಕ್ಷಕನ ರೂಪದಲ್ಲಿ ಮಾಡಿಸ್ತಾ ಇದ್ದಾರಾ ಅಥವಾ ತಮಗೆ ತಾವೇ ಮಾಡ್ಕೊಳ್ತಾ ಇದ್ದೀರಾ? ಉನ್ಕಿ ಮದದ್ ಹೈ, ಪಢಾಯಿ ಪಢಾತೆ ನಹೀ ಹೈ ಲೇಕಿನ್ ಮದದ್ ಹೈ. ಅವರ ಸಹಯೋಗ ಇದೆ. ವಿದ್ಯೆಯನ್ನ ಓದಿಸ್ತಾ ಇಲ್ಲ, ಆದ್ರೆ ಸಹಯೋಗ ಇದೆ. रिवाइज कोर्स के लिए स्कूल से छुट्टी ली जाता है जिसको होमवर्क कहते हैं, लेकिन टीचर का कनेक्शन रहता है. ರಿವೈಸ್ ಕೋರ್ಸ್ಗೋಸ್ಕರ ಶಾಲೆಯಿಂದ ಚುಟ್ಟಿ ತಗೊಳ್ಳಾಗತ್ತೆ, ಅದಕ್ಕೆ ಹೋಮ್ ವರ್ಕ್ ಅಂತ ಹೇಳಲಾಗತ್ತೆ. ಆದ್ರೆ ಶಿಕ್ಷಕನ ಸಂಬಂಧ ಇರುತ್ತೆ. ಸಾಥ್ ನಹೀ ರೆಹತಾ, ಸಿರ್ಫ್ ಕನೆಕ್ಷನ್ ರೆಹತಾ ಹೈ. ಜೊತೆ ಇರೋದಿಲ್ಲ, ಕೇವಲ ಸಂಬಂಧ ಇರುತ್ತೆ. ಕನೆಕ್ಷನ್ ತಬ್ ತಕ್ ಹೈ ಜಬ್ ತಕ್ ಫೈನಲ್ ಪೇಪರ್ ಹೋ. ಮತ್ತೆ ಸಂಬಂಧನೂ ಕೂಡ ಎಲ್ಲಿವರೆಗೂ ಇರುತ್ತೆ ಅಂತ ಅಂದ್ರೆ ಎಲ್ಲಿವರೆಗೆ ಫೈನಲ್ ಪೇಪರ್ ಆಗೋದಿಲ್ಲ ಅಲ್ಲಿವರೆಗೆ ಇರುತ್ತೆ. रिवाइज कोर्स के लिए टीचर हर वक्त साथ नहीं रहता. ಮತ್ತೆ ರಿವೈಸ್ ಕೋರ್ಸ್ಗೋಸ್ಕರ ಪ್ರತಿ ಸಮಯ ಶಿಕ್ಷಕ ಜೊತೆಯಲ್ಲಿ ಇರುವಂತಹದ್ದಿಲ್ಲ. अभी टीचर दूर से ही देख रेख कर रहे हैं. कहा भी कोई मुश्किलात हो तो पूछ सकते हो. ಈಗ ಶಿಕ್ಷಕ ದೂರದಿಂದಲೇ ಎಲ್ಲ ನೋಡ್ತಾ ಇದ್ದಾರೆ, ಸಂಭಾಲನೆ ಮಾಡುತ್ತಾ ಇದ್ದಾರೆ. ಎಲ್ಲಾದ್ರೂ ಕಷ್ಟ ಬಂತು ಅಂತ ಹೇಳಿದ್ರೆ ಕೇಳಬಹುದು. ಲೇಕಿನ್ ಜೈಸೆ ಪಢಾಯಿ ಕೆ ಸಮಯ ಸಾಥ್ रहते थे वैसे अभी साथ नहीं है. ಹೇಗೆ ವಿದ್ಯಾಭ್ಯಾಸದ ಸಮಯದಲ್ಲಿ ಜೊತೆ ಇರ್ತಾ ಇದ್ರು ಬಾಬಾ, ಆ ರೂಪದಲ್ಲಿ ಈಗ ಇಲ್ಲ. अभी ऊपर से बैठ अच्छी रीति देख रहे हैं कि रिवाइज कोर्स में कौन कौन कितनी शक्ति से, कितनी मेहनत से, उमंग उत्साह से कोर्स को पूरा कर रहे हैं. ಈಗ ಮೇಲಿನ ಕುಳಿತುಕೊಂಡು ಬಾಬರವರು ಒಳ್ಳೆಯ ರೀತಿ ನೋಡ್ತಾ ಇದ್ದಾರೆ. ರಿವೈಸ್ ಕೋರ್ಸ್ ಅಲ್ಲಿ ಯಾರು ಎಷ್ಟು ಶಕ್ತಿಯಿಂದ, ಎಷ್ಟು ಪರಿಶ್ರಮದಿಂದ, ಉಮಂಗ ಉತ್ಸಾಹದಿಂದ ಕೋರ್ಸ್ ಅನ್ನ ಪೂರ್ಣ ಮಾಡುತ್ತಾ ಇದ್ದೀರಾ ಎಂದು. ऊपर से बैठ दृश्य कितना अच्छा देखने का रहता है. ಬಾಬಾ ಹೇಳ್ತಾರೆ ಮೇಲಿಂದ ದೃಶ್ಯಗಳು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರತ್ತೆ. जैसे यहाँ ऊपर बैठ देखने में और नीचे बैठ देखने में फर्क होता है ना. ಈಗ ಇಲ್ಲಿಯೂ ಕೂಡ ಮೇಲೆ ಗದ್ದೆಯ ಮೇಲೆ ಕುಳಿತುಕೊಂಡು ನೋಡುವುದರಲ್ಲಿ, ಕೆಳಗಡೆ ಕುಳಿತುಕೊಂಡು ನೋಡುವುದರಲ್ಲಿ ವ್ಯತ್ಯಾಸ ಇರುತ್ತೆ ಅಲ್ವಾ. इनसे भी ऊपर कोई बैठ कर देखे तो कितना फर्क होगा. बुद्धि बल से महसूस कर सकते हो. ಇದಕ್ಕಿಂತ ಇನ್ನು ಮೇಲೆ ಕುಳಿತುಕೊಂಡು ನೋಡಿದ್ರೆ ಹೇಗಿರಬಹುದು, ಎಷ್ಟು ವ್ಯತ್ಯಾಸ ಅನ್ನಿಸಬಹುದು. ಬುದ್ಧಿಬಲದಿಂದ ಅನುಭವ ಮಾಡಬಹುದಾಗಿದೆ. ಕ್ಯಾ ಅನುಭವ ಹೋತಾ ಹೈ? ಬಾಬಾ ಕೇಳ್ತಾರೆ ಏನ್ ಅನುಭವ ಆಗತ್ತೆ? ಆಜ್ ಅನುಭವ ಸುನಾತೆ ಹೈ. ಅನುಭವ ಸುನನೆ और सुनाने की तो परंपरा से रीत है. वो वतन में रहते क्या अनुभव करते हैं. ಇವತ್ತು ಅನುಭವವನ್ನ ಹೇಳಲಾಗತ್ತೆ. ಅನುಭವ ಹೇಳುವ, ಕೇಳುವಂತಹದ್ದು ಪರಂಪರೆಯ ರೀತಿಯಾಗಿದೆ. ವತನದಲ್ಲಿ ಇರ್ತಾ ಏನ್ ಅನುಭವ ಮಾಡ್ತೀರಾ? वतन में होते भी टीचर का कनेक्शन होने के कारण देखते हैं कोई कोई बहुत अलौकिकपन से पढ़ाई को रिवाइज कर रहे हैं और कोई समय गवा रहे हैं, कोई समय सफल कर रहे हैं. ವತನದಲ್ಲಿ ಇದ್ರೂ ಸಹ ಶಿಕ್ಷಕನ ಸಂಬಂಧ ಇರುವ ಕಾರಣದಿಂದಾಗಿ ಬಾಬರವರು ವತನದಿಂದ ನೋಡ್ತಾ ಇದ್ದಾರೆ. ಕೆಲವರಂತೂ ಬಹಳ ಅಲೌಕಿಕತನದಿಂದ ವಿದ್ಯಾಭ್ಯಾಸವನ್ನ ರಿವೈಸ್ ಮಾಡ್ತಾ ಇದ್ದಾರೆ. ಇನ್ ಕೆಲವರಂತೂ ಸಮಯವನ್ನ ಕಳೀತಾ ಇದ್ದಾರೆ. ಬಾಬ್ದಾದ ವತನದಿಂದಲೇ ಮಕ್ಕಳ ಸ್ಥಿತಿಗತಿಗಳನ್ನ ನೋಡ್ತಾ ಇದ್ದಾರೆ. ವತನದಲ್ಲಿದ್ರೂ ಕೂಡ ಬಾಬಾ ನೋಡ್ತಾ ಇದ್ದಾರೆ. ಕೆಲವು ಮಕ್ಕಳಂತೂ ಬಹಳ ಅಲೌಕಿಕತನದಿಂದ ವಿದ್ಯೆಯನ್ನ ರಿವೈಸ್ ಮಾಡ್ತಿದ್ದಾರೆ. ಇನ್ ಕೆಲವರು ಸಮಯ ಕಳ್ಕೊಳ್ತಾ ಇದ್ದಾರೆ. ಇನ್ ಕೆಲವರು ಸಮಯವನ್ನ ಸಫಲ ಮಾಡ್ತಾ ಇದ್ದಾರೆ. ಜಬ್ ದೇಖ್ತೆ ಹೈ ಕಿ ಸಮಯ ಕೋ ಗವಾ ರಹೆ ಹೈ ತೋ ಮಾಲೂಮ್ ಕ್ಯಾ ಹೋತಾ ಹೈ.
ಯಾವಾಗ ಬಾಬಾ ನೋಡ್ತಾರೆ ಮೇಲಿಂದ ಮಕ್ಕಳು ಸಮಯ ಕಳ್ಕೊಳ್ತಾ ಇರುವಂತಹದ್ದನ್ನ, ಗೊತ್ತಾ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ಬಿಟ್ಟು, तरस तो आता है लेकिन तरस के साथ साथ जो संबंध है वो संबंध भी खींचता है. ಮೇಲೆ ಇದ್ದು ಮಕ್ಕಳ ಪ್ರತಿಯಾಗಿ ಬಾಬ್ರವರಿಗೆ ದಯೆ ಬರುತ್ತಂತೆ, ದಯೆನೂ ಬರುತ್ತೆ, ಜೊತೆ ಜೊತೆಗೆ ಆ ಒಂದು ಸಂಬಂಧ ಇದೆ ಅಲ್ವಾ, ಆ ಒಂದು ಸಂಬಂಧ ಸೆಳೆಯುತ್ತೆ. फिर दिल होता है कि अभी अभी बाबा से छुट्टी लेकर साकार रूप में उनका ध्यान खींचवा. ಬ್ರಹ್ಮ ಬಾಬ್ರವ್ರಿಗೆ ಅನ್ಸತ್ತಂತೆ, ಈಗೀಗ ನಾನು ಶಿವಬಾಬ್ರವ್ರ ಹತ್ರ ಚುಟ್ಟಿ ತಗೊಂಡು ಹೋಗಿ ಮಕ್ಕಳ ಗಮನ ಸೆಳೆಸ್ಬೇಕು, ಮಕ್ಕಳೆಲ್ಲರೂ ಈ ರೀತಿ ಸಮಯ ವೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಬ್ರಹ್ಮ ಬಾಬ್ರವ್ರಿಗೆ ಅನ್ಸತ್ತೆ. ಲೇಕಿನ್ ಸಾಕಾರ ರೂಪ್ ಕಾ ಪಾರ್ಟ್ ತೋ ಪೂರಾ ಹಿ ಹುವಾ ಹೈ, ಇಸ್ಲಿಯೇ ದೂರ್ ಸೆ ಹಿ ಸಕಾಶ್ ದೇತೆ ಹೈ. ಆದ್ರೆ ಬಾಬರವರ ಸಾಕಾರ ರೂಪದ ಪಾತ್ರ ಅಂತೂ ಮುಗುದಿದೆ, ಹಾಗಾಗಿ ಬಾಬಾ ದೂರದಿಂದಲೇ ಸಕಾಶ್ ಕೊಡ್ತಾರೆ. ಬಾಬಾ ಜೈಸೆ ಸಾಕಾರ ರೂಪ ಮೇ ಲಾಲ್ ಚಂಡಿ ದಿಕ್ಕಾತೆ ತೇನಾ ವೈಸೆ ಹಿ ವತನ್ ಮೇ ಬಿ. ಬಾಬಾ ಹೇಗೆ ಸಾಕಾರ ರೂಪದಲ್ಲಿ ಕೆಂಪು ಧ್ವಜವನ್ನ ತೋರಿಸ್ತಾ ಇದ್ರು ಅಲ್ವಾ, ಹಾಗೇನೆ ವತನದಲ್ಲೂ ತೋರಿಸ್ತಾರೆ. ಲೇಕಿನ್ ದೇಖ್ನೆ ಮೇ ಆತಾ ಹೈ ಕಿ ಅವ್ಯಕ್ತಿ ರಸಕ್ಕೋ ಅವ್ಯಕ್ತಿ ಮದದ್ಕೋ ಬಹುತ್ ತೋಡೆ ಲೇ ಪಾತೆ ಹೈ. ಆದ್ರೆ ಏನ್ ಕಾಣಿಸ್ತಿದೆ ಅಂತ ಅಂದ್ರೆ, ಅವ್ಯಕ್ತ ರಸವನ್ನ, ಆ ಒಂದು ಟೇಸ್ಟ್ ಅನ್ನ, ಅವ್ಯಕ್ತ ಸಹಯೋಗವನ್ನ ತುಂಬಾ ಕಡಿಮೆ ಮಕ್ಕಳು ತಗೊಳ್ತಾರೆ ಅಂತಾರೆ ಬಾಬ್ರವರು. जो भी रास्ता तय करते विघ्न आते हैं, उन विघ्नों को पार करने के लिए मुख्य कौन सी शक्ति चाहिए. ಯಾವುದೋ ಒಂದು ದಾರಿಯನ್ನ ಆಯ್ಕೆ ಮಾಡಿಕೊಳ್ತಾರೆ, ಅದರಲ್ಲಿ ವಿಘ್ನಗಳು ಬರುತ್ತೆ. ಆ ವಿಘ್ನಗಳನ್ನ ಪಾರ್ ಮಾಡ್ಲಿಕ್ಕೋಸ್ಕರ ಮುಖ್ಯವಾಗಿ ಯಾವ ಶಕ್ತಿಯ ಅವಶ್ಯಕತೆ ಇದೆ? ಸಹನ ಶಕ್ತಿ. सहन शक्ति से पहले कौन सी शक्ति चाहिए? ವಿಘ್ನಗಳನ್ನ ಪಾರ್ ಮಾಡ್ಲಿಕ್ಕೋಸ್ಕರ ಸಹನ ಶಕ್ತಿಯ ಅವಶ್ಯಕತೆ ಇದೆ. ಸಹನ ಶಕ್ತಿಯಿಂದ ಮೊದಲು ಯಾವ ಶಕ್ತಿ ಬೇಕು? विघ्न डालने वाली कौन सी चीज है? सुनाया था ना कि विघ्नों का सामना करने के लिए पहले चाहिए परखने की शक्ति, फिर चाहिए निर्णय करने की शक्ति. ಬಾಬಾ ಕೇಳ್ತಾರೆ, ವಿಘ್ನಗಳನ್ನ ಹಾಕುವಂತಹದ್ದು ಯಾವುದು? ಮಾಯೆ. ಹೇಳಾಯ್ತಲ್ವಾ, ವಿಘ್ನಗಳನ್ನ ಎದುರಿಸ್ಬೇಕು ಅಂತ ಹೇಳಿದ್ರೆ ಮೊದಲು ಗುರುತಿಸುವಂತಹ ಶಕ್ತಿ, ಪರೀಕ್ಷಿಸುವಂತಹ ಶಕ್ತಿ ಬೇಕಾಗಿದೆ. ಅನಂತರ ನಿರ್ಣಯ ಮಾಡುವಂತಹ ಶಕ್ತಿ ಬೇಕಾಗಿದೆ. ಯಾವಾಗ ನಿರ್ಣಯ ಮಾಡ್ತೀರಾ, ये निर्णय करेंगे जब ये माया है व यथार्थ है, फायदा है नुकसान है, अल्पकाल की प्राप्ति है व सदा काल की प्राप्ति है. जब निर्णय करेंगे तो निर्णय के बाद ही सहन शक्ति को धारण कर सकेंगे. ಬಾಬಾ ಹೇಳ್ತಾರೆ, ಇವಾಗ ನಿರ್ಣಯ ಮಾಡ್ತೀರಾ, ಇದು ಮಾಯೇನೋ ಅಥವಾ ಯಥಾರ್ಥವೋ, ನಷ್ಟನೋ ಲಾಭನೋ, ಅಲ್ಪಕಾಲದ ಪ್ರಾಪ್ತಿ ಇದೆಯೋ ಅಥವಾ ಸದಾ ಕಾಲದ ಪ್ರಾಪ್ತಿ ಇದೆಯೋ. ಯಾವಾಗ ಇದನ್ನ ನಿರ್ಣಯ ಮಾಡ್ತೀರಾ, ಆಗ ನಿರ್ಣಯದ ನಂತರವೇ ಸಹನ ಶಕ್ತಿಯನ್ನ ಧಾರಣೆ ಮಾಡ್ಕೋಬಹುದು. ಪೆಹಲೆ ಪರಕ್ನ ಅವ್ರ ನಿರ್ಣಯ ಕರ್ನ. ಮೊದ್ಲು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗುರುತಿಸ್ಬೇಕು, ಮತ್ತೆ ನಿರ್ಣಯ ಮಾಡಬೇಕಾಗಿದೆ. ಜಿಸ್ಕಿ ನಿರ್ಣಯ ಶಕ್ತಿ ತೇಜ್ ಹೋತಾ ಹೈ वो कभी हार नहीं खा सकता. ಯಾರ ನಿರ್ಣಯ ಶಕ್ತಿ ತುಂಬಾ ತೀಕ್ಷ್ಣವಾಗಿ ಇರುತ್ತೆ, ಅವ್ರು ಯಾವತ್ತೂ ಕೂಡ ಸೋಲಲ್ಲ ಅಂತಾರೆ ಬಾಬಾ. ಗುರುತಿಸ್ಬೇಕಿದ್ ಮಾಯೇನೋ ಅಲ್ವಾ, ಇದು ಸರಿನಾ ಸರಿ ಅಲ್ವಾ, ಇದ್ ಮಾಡೋದ್ರಿಂದ ನಷ್ಟ ಆಗತ್ತಾ ಲಾಭ ಆಗತ್ತಾ, ಇದನ್ನು ಗುರುತಿಸ್ಬೇಕು ಮತ್ತು ನಿರ್ಣಯ ಮಾಡಬೇಕು. ನಿರ್ಣಯ ಶಕ್ತಿ ಒಂದ್ ವೇಳೆ ತೀವ್ರವಾಗಿ ಇತ್ತು ಅಂತ ಹೇಳಿದ್ರೆ ಅಂತಹವರು ಸೋಲೋದಿಲ್ಲ. हार से बचने के लिए अपनी निर्णय शक्ति और परखने की शक्ति को बढ़ाना है. ಬಾಬಾ ಹೇಳ್ತಾರೆ, ಸೋಲಿನಿಂದ ಬಚಾವಾಗ್ಲಿಕ್ಕೋಸ್ಕರ ತಮ್ಮ ನಿರ್ಣಯ ಶಕ್ತಿ ಮತ್ತು ಪರೀಕ್ಷಿಸುವಂತಹ ಶಕ್ತಿಯನ್ನ ಹೆಚ್ಚಿಸ್ಕೋಬೇಕು. ನಿರ್ಣಯ ಶಕ್ತಿ बढ़ाने के लिए पुरुषार्थ कौन सा करना है? ನಿರ್ಣಯ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ಪುರುಷಾರ್ಥ ಮಾಡಬೇಕು? ಯಾದ್ ಕಿ ಯಾತ್ರಾ ತೋ ಆಪ್ ಜಟ್ ಕಹ ದೇತೆ ಹೋ. ನಮ್ಮೆಲ್ಲರ ಬುದ್ಧಿಯಲ್ಲಿ ತಕ್ಷಣ ಬರುತ್ತಲ್ವಾ, ಬಾಬಾ ಯೋಗ ಮಾಡಬೇಕು, ನಿಮ್ಮನ್ನ ನೆನಪು ಮಾಡಬೇಕು ಅಂದ್ಬಿಟ್ಟು ಮುಂಚೆನೆ ಬಾಬಾ ಹೇಳ್ತಿದ್ದಾರೆ. ನೆನಪಿನ ಯಾತ್ರೆ ಅಂತ ಹೇಳ್ಬಿಟ್ಟು ನೀವು ತಕ್ಷಣ ಹೇಳ್ಬಿಡ್ತೀರಾ. ಲೇಕಿನ್ ಯಾದ್ ಕಿ ಯಾತ್ರಾ ಕೋ ಬಿ ಬಲ್ ದೇನೆ ವಾಲಾ ಕೌನ್ ಸಾ ಹೈ? कौन सा ज्ञान अर्थात समझ है
वो भी स्ಪಷ್ಟ बुद्धि में होना चाहिए. ಆದ್ರೆ ನೆನಪಿನ ಯಾತ್ರೆಗೂ ಸಹ ಬಲ ಕೊಡುವಂತಹ ಜ್ಞಾನ ಯಾವುದು, ಆ ತಿಳುವಳಿಕೆ ಯಾವುದು, ಅದು ಸಹ ಸ್ಪಷ್ಟವಾಗಿ ಬುದ್ಧಿಯಲ್ಲಿ ಇರಬೇಕು. ಟೋಟಲ್ तो रखा है लेकिन टोटल में कहाँ कहाँ फिर टोटा पड़ जाता है. ಟೋಟಲ್ ಅಂತೂ ಇಟ್ಕೊಂಡಿದ್ದೀರಾ, ಆದ್ರೆ ಟೋಟಲ್ ಅಲ್ಲಿ ಎಲ್ಲೆಲ್ಲಿ ನಷ್ಟ ಆಗ್ಬಿಡತ್ತೆ. स्कूल में कई बच्चे एक दो को देख टोटल तो निकाल देते हैं, लेकिन जब मास्टर पूछता है टोटल कैसे किया. ಹೀಗೆ ಶಾಲೆಯಲ್ಲಿಯೂ ಕೂಡ ಏನಾದ್ರೂ ಎಣಿಕೆಗೆ ಕೊಟ್ರೆ ಪರಸ್ಪರದಲ್ಲಿ ಅವರಿವರನ್ನ ನೋಡ್ಬಿಟ್ಟು ಟೋಟಲ್ ಮಾಡ್ಬಿಡ್ತಾರೆ. ಆದ್ರೆ ಯಾವಾಗ ಶಿಕ್ಷಕರು ಕೇಳ್ತಾರೆ ಹೇಗೆ ಟೋಟಲ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು तो मूंझ जाते हैं, ಆಗ तब्बिबाग्बिಡ್ತಾರೆ. तो आप टोटल याद की यात्रा कह देते हो, लेकिन वो टोटल किस तरीके से होगा वह भी जानना है. ಬಾಬಾ ಹೇಳ್ತಾರೆ, ನೀವು ಟೋಟಲ್ ನೆನಪಿನ ಯಾತ್ರೆ ಎಲ್ಲದಕ್ಕೂ ಆಧಾರ ಅಥವಾ ಟೋಟಲ್ ಅಂತ ಹೇಳ್ಬಿಡ್ತೀರಾ. ಆದ್ರೆ ಆ ಟೋಟಲ್ ಯಾವ ಆಧಾರದ ಮೇಲೆ ಮಾಡಿದ್ರಿ, ಯಾವ ವಿಧಾನದಿಂದ ಮಾಡಿದ್ರಿ, ಅದು ಸಹ ಗೊತ್ತಾಗ್ಬೇಕು ಅಲ್ವಾ. निर्णय शक्ति को बढ़ाने के लिए मुख्य किस बात की आवश्यकता है. ನಿರ್ಣಯ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಮುಖ್ಯವಾಗಿ ಯಾವ ಮಾತಿನ ಅವಶ್ಯಕತೆ ಇದೆ. विचार सागर मंथन. विचार सागर मंथन करते करते सागर में ही डूब जाए तो ಬಾಬರವರ ಮುಂದೆ ಇದ್ದವ್ರು ಹೇಳಿದ್ರು, ಬಾಬಾ ವಿಚಾರ ಸಾಗರ ಮಂಥನ ಮಾಡ್ಬೇಕು ಅಂದ್ಬಿಟ್ಟು. ಬಾಬಾ ನಾವು ಮಕ್ಕಳನ್ನ ಕೇಳಿದ್ರು, ನಿರ್ಣಯ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಿಕ್ಕೆ ಮುಖ್ಯವಾಗಿ ಯಾವುದರ ಅವಶ್ಯಕತೆ ಇದೆ ಅಂದ್ಬಿಟ್ಟು. ಅದಕ್ಕೆ ಬಾಬನ ಮುಂದೆ ಇದ್ದಂತಹ ಸಹೋದರ ಸಹೋದರಿಯರು ಹೇಳಿದ್ರು, ವಿಚಾರ ಸಾಗರ ಮಂಥನ ಮಾಡ್ಬೇಕು ಅಂದ್ಬಿಟ್ಟು. ಅದಕ್ಕೆ ಬಾಬಾ ಹೇಳ್ತಾರೆ, ವಿಚಾರ ಸಾಗರ ಮಂಥನ ಮಾಡ್ತಾ ಮಾಡ್ತಾ ಸಾಗರದಲ್ಲೇ ಮುಳುಗೋಗ್ಬಿಟ್ರೆ कई बैठते हैं विचार सागर मंथन करने, लेकिन कोई कोई लहर ऐसा आता है जो साथ ले जाती है. ಕೆಲವರು ಕೂತ್ಕೊಳ್ತಾರೆ ವಿಚಾರ ಸಾಗರ ಮಂಥನ ಮಾಡ್ಲಿಕ್ಕೆ, ಆದ್ರೆ ಕೆಲವೊಂದು ಅಲೆಗಳು ಯಾವ ರೀತಿ ತಗೊಂಡೋಗ್ಬಿಡುತ್ತೆ ಅಂದ್ರೆ ತನ್ನ ಜೊತೆಯಲ್ಲೇ ತಗೊಂಡೋಗ್ಬಿಡುತ್ತೆ ಅಲೆಗಳು ಬಂದ್ಬಿಟ್ಟು. जैसे कोई भी स्थूल शारीरिक ताकत कम होता है तो ताकत की खुराक दी जाती है, वैसे ही निर्णय शक्ति को बढ़ाने के लिए मुख्य खुराक यही है जो पहले भी सुनाया था, अशरीरी, निराकारी और कर्म में न्यारे. ಹೇಗೆ ಯಾರಾದ್ರೂ ಸ್ಥೂಲ ಶಾರೀರಿಕ ಬಲದಿಂದ ಬಲಹೀನರಾಗಿದ್ದಾರೆ ಅಂತ ಅಂದ್ರೆ, ತಾಕತ್ ಕಡಿಮೆ ಇದೆ ಅಂತ ಹೇಳಿದ್ರೆ, ಆ ತಾಕತ್ಗೋಸ್ಕರ ಒಳ್ಳೆ ಫುಡ್ ಅನ್ನ ಕೊಡ್ಲಾಗತ್ತೆ, ಆಹಾರವನ್ನ ಕೊಡ್ಲಾಗತ್ತೆ. ಹಾಗೆಯೇ ನಿರ್ಣಯ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಮುಖ್ಯ ಆಹಾರವೇ ಇದಾಗಿದೆ. ಏನ್ ಮೊದಲು ಹೇಳಲಾಗಿತ್ತು ಅಲ್ವಾ, ಅಶರೀರಿ, ನಿರಾಕಾರಿ ಮತ್ತು ಕರ್ಮದಲ್ಲಿ ಭಿನ್ನರಾಗಿರುವಂತಹದ್ದು. ನಿರ್ಣಯ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಬಾಬಾ ಹೇಳ್ತಾರೆ, ಆಹಾರವಾಗಿದೆ ಅಶರೀರಿ ಸ್ಥಿತಿ, ನಿರಾಕಾರಿ ಸ್ಥಿತಿ ಮತ್ತು ಕರ್ಮ ಮಾಡ್ತಾ ಇದ್ರು ಸಹ ಭಿನ್ನವಾಗಿರುವಂತದ್ದು. निराकारी व अशरीरी अवस्था तो हुई बुद्धि तक, लेकिन कर्म से न्यारे भी रहे और निराला भी रहे, जो हर कर्म को देख करके लोग भी समझे कि ये तो निराला है, ये लौकिक नहीं अलौकिक है. ಬಾಬಾ ಹೇಳ್ತಾರೆ, ನಿರಾಕಾರಿ ಮತ್ತು ಅಶರೀರಿ ಸ್ಥಿತಿ ಅಂತೂ ಆಯ್ತು ಬುದ್ಧಿಯವರೆಗೆ. ಆದ್ರೆ ಕರ್ಮದಿಂದ ಭಿನ್ನರು ಇರಬೇಕು, ಮತ್ತೆ ಪ್ರಿಯರಾಗಿನೂ ಕೂಡ ಎಲ್ಲರಿಗೂ ಇರಬೇಕು. ಪ್ರತಿ ಕರ್ಮವನ್ನ ಮಾಡ್ತಾ ಇದೀವಿ ಅಂತಂದ್ರೆ ಬೇರೆಯವ್ರು ಈ ರೀತಿ ಅನಿಸ್ಬೇಕು, ಇವ್ರು ಬಹಳ ಭಿನ್ನವಾಗಿರುವಂತಹವರು, ಇವ್ರು ಲೌಕಿಕದವರಲ್ಲ, ಆದ್ರೆ ಅಲೌಕಿಕದವರಾಗಿದ್ದಾರೆ ಅಂತ ಅನ್ಯರಿಗೂ ಸಹ ಅನುಭವ ಆಗ್ಬೇಕು. तो निर्णय शक्ति को बढ़ाने के लिए यह बहुत आवश्यक है. ಅಂದಾಗ ಈ ನಿರ್ಣಯ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಇದು ಬಹಳ ಅವಶ್ಯಕತೆ ಇದೆ. ಯಾವುದು? ನಿರಾಕಾರಿ ಸ್ಥಿತಿ, ಅಶರೀರಿ ಸ್ಥಿತಿ ಮತ್ತೆ ಕರ್ಮ ಮಾಡುತ್ತಾ ಇದ್ರೂ ಕೂಡ ಭಿನ್ನವಾಗಿರುವಂತಹ ಸ್ಥಿತಿ. जितना इन बातों को धारण करेंगे उतना अपने विघ्नों को भी मिटा सकेंगे. ಎಷ್ಟೆಷ್ಟು ಈ ಮಾತುಗಳನ್ನ ಧಾರಣೆ ಮಾಡ್ಕೊಳ್ತಾ ಹೋಗ್ತೀರಾ ಅಷ್ಟು ತಮ್ಮ ವಿಘ್ನಗಳನ್ನು ಕೂಡ ಅಳಿಸಬಹುದು.
और जो सृष्टि पर आने वाले विघ्न है उनसे बच सकेंगे. ಬಾಬಾ ಹೇಳ್ತಾರೆ, ಎಷ್ಟು ಈ ವಿಷಯಗಳನ್ನ ಅಳವಡಿಸ್ಕೊಳ್ತಾ ಹೋಗ್ತೀರಾ ಅಷ್ಟು ವಿಘ್ನಗಳನ್ನ ಅಳಿಸಬಹುದು. ಮತ್ತೆ ಸೃಷ್ಟಿಯಲ್ಲಿ ಬರುವಂತಹ ವಿಘ್ನಗಳನ್ನು ಕೂಡ ನೀವು ಅಳಿಸಬಹುದು. ಆ ವಿಘ್ನಗಳಿಂದ ನಿಮ್ಮನ್ನ ನೀವು ರಕ್ಷಿಸ್ಕೋಬಹುದು. ಶಿಕ್ಷಾ ತೋ ಬಹುತ್ ಮಿಲ್ತಿ ಹೈ ಲೇಕಿನ್ ಅಭಿ ಕ್ಯಾ ಕರ್ನಾ ಹೈ. ಬಾಬಾ ಕೇಳ್ತಾ ಇದ್ದಾರೆ, ಶಿಕ್ಷಣ ಅಂತೂ ಬಹಳ ಸಿಗತ್ತೆ, ಆದ್ರೆ ಈಗ ಏನ್ ಮಾಡ್ಬೇಕಾಗಿದೆ? ಶಿಕ್ಷಾ ಸ್ವರೂಪ್ ಬನನಾ ಹೈ. ಈಗ ಬರೀ ಶಿಕ್ಷಣ ಕೇಳುವುದಷ್ಟೇ ಅಲ್ಲ, ಶಿಕ್ಷಣವನ್ನ ಸ್ವರೂಪದಲ್ಲಿ ತರಬೇಕಂದ್ರೆ ಪ್ರಾಕ್ಟಿಕಲ್ ಜೀವನದಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ನಡೆ ನುಡಿ ಮಾತು ಕರ್ಮದಲ್ಲಿ ಕಾಣಿಸ್ಬೇಕು ಶಿಕ್ಷಣ. ಅದಕ್ಕೆ ಹೇಳ್ತಾರೆ ಬಾಬಾ, ಶಿಕ್ಷಣ ಸ್ವರೂಪರಾಗಿರಿ. शिक्षा और आपका स्वधर्म अलग नहीं होना चाहिए, आपका स्वरूप ही शिक्षा होना चाहिए. ಬಾಬರವರ ಶಿಕ್ಷಣಗಳು ಮತ್ತು ನಿಮ್ಮ ಸ್ವಧರ್ಮ ಬೇರೆ ಬೇರೆಯಾಗಿ ಇರಬಾರ್ದು. ನಿಮ್ಮ ಸ್ವರೂಪವೇ ಶಿಕ್ಷಣವಾಗಿ ಇರಬೇಕು. ಅಂದ್ರೆ ನಮ್ಮ ಸ್ವರೂಪದಿಂದ, ಪ್ರಾಕ್ಟಿಕಲ್ ಜೀವನದಿಂದ ಬಾಬನ ಶಿಕ್ಷಣಗಳು ಕಾಣಿಸ್ಬೇಕು. ಸ್ವರೂಪ್ ಸೆ ಶಿಕ್ಷಾ ದಿ ಜಾತಿ ಹೈ. कई बातों में वाणी से शिक्षा नहीं दी जाता है, लेकिन अपने स्वरूप से शिक्षा दी जाती है. ಸ್ವರೂಪದಿಂದ ಶಿಕ್ಷಣವನ್ನ ಕೊಡಲಾಗತ್ತೆ. ಕೆಲವು ಮಾತುಗಳಲ್ಲಿ ಶಬ್ದಗಳಿಂದ ಶಿಕ್ಷಣ ಕೊಡ್ಲಿಕ್ಕಾಗುವುದಿಲ್ಲ, ಆದ್ರೆ ಸ್ವರೂಪದಿಂದ ಶಿಕ್ಷಣ ಕೊಡಬೇಕಾಗತ್ತೆ. तो अभी शिक्षा स्वरूप बन करके अपने स्वरूप से शिक्षा देनी है ಅಂದಾಗ ಈಗ ಶಿಕ್ಷಾ ಸ್ವರೂಪರಾಗಿ ತಮ್ಮ ಸ್ವರೂಪದಿಂದ ಶಿಕ್ಷಣವನ್ನ ಕೊಡಬೇಕಾಗಿದೆ. ಶಿಕ್ಷಾ ತೋ ಬಹುತ್ ಮಿಲಿ ಹೈ, ಕೋರ್ಸ್ ತೋ ಪೂರಾ ಹುವಾನಾ. ಶಿಕ್ಷಣ ಅಂತೂ ತುಂಬಾ ಸಿಕ್ಕಿದೆ, ಕೋರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ ಅಂತಾರೆ ಬಾಬ್ರವರು. एक प्रश्न पूछा था कि अभी जो बाप दादा अन्य तन में आते हैं तो जैसे साकार रूप में मुरली चलाते थे वैसे ही क्यों नहीं चलाते. ಒಂದು ಪ್ರಶ್ನೆ ಕೇಳಿದ್ರು ಬಾಬರವರಿಗೆ ಅಲ್ಲಿ ಆ ಪರಿವಾರದವರು. ಈಗ ಏನು ಬಾಬರವರು ಅನ್ಯ ಶರೀರದಲ್ಲಿ ಬರ್ತಾರೆ, ಹೀಗೆ ಸಾಕಾರ ರೂಪದಲ್ಲಿ ಮುರುಳಿಯನ್ನ ನುಡಿಸ್ತಾ ಇದ್ರು, ಆ ರೂಪದಲ್ಲಿ ಯಾಕೆ ನುಡಿಸಲ್ಲ ಅಂದ್ಬಿಟ್ಟು. ಕ್ಯಾ ವೈಸೆ ಹಿ ಮುರಳಿ ನೈ ಚಲಾ ಸಕ್ತೆ ಹೇ. ಏನು ಅದೇ ರೂಪದಲ್ಲಿ ಮುರಳಿ ನುಡಿಸ್ಲಿಕ್ಕೆ ಆಗೋದಿಲ್ವಾ? क्यों बादशाह बदली, क्यों तरीक बदला, ऐसे प्रश्न बहुतों को उठता है. ಯಾಕೆ ಬ್ರಹ್ಮ ಬಾಬರವ್ರ ಶರೀರದಲ್ಲಿ ಶುಭ ಬರ್ತಾ ಇದ್ದಾಗ ಹೇಗೆ ಮುರಳಿ ನುಡಿಸ್ತಿದ್ರು, ಆ ರೂಪದಲ್ಲಿ ಯಾಕೆ ನುಡಿಸ್ತಾ ಇಲ್ಲ? ಭಾಷೆ ಯಾಕೆ ಬದಲಾಯಿತು, ವಿಧಾನ ಯಾಕೆ ಬದಲಾಯಿತು? ಈ ರೀತಿ ಪ್ರಶ್ನೆಗಳು ಅನೇಕರು ಬರುತ್ತೆ. जबकि तुम भाषण कर सकते हो तो बाप दादा को कोई भी तन द्वारा मुरली चलाना मुश्किल है. ಬಾಬಾ ಕೇಳ್ತಾರೆ, ಯಾವಾಗ ನೀವು ಭಾಷಣ ಮಾಡಬಹುದು ಅಂತ ಅಂದಾಗ ಬಾಪ್ ದಾದಾರವರಿಗೆ ಯಾವುದೇ ಶರೀರದ ಮೂಲಕ ಮುರಳಿ ನುಡಿಸುವಂಥದ್ದು ಕಷ್ಟವಾ? ಲೇಕಿನ್ ಕ್ಯೂ ನಹಿ ಚಲಾತೆ. ಆದ್ರೆ ಯಾಕೆ ಯಾವುದೋ ಶರೀರವನ್ನ ತಗೊಂಡು ಮುರಳಿ ಹೇಳಲ್ಲ ಬಾಬಾ? दो चार ने अपने विचार सुनाया, जिस तन द्वारा पढ़ाने का पार्ट था वो पढ़ाई का कोर्स तो पूरा हुआ. ಇಬ್ರು 4 ಜನ ತಮ್ಮ ತಮ್ಮ ವಿಚಾರಗಳನ್ನ ಹೇಳಿದ್ರು. ಯಾವ ತನುವಿನ ಮೂಲಕ ವಿದ್ಯಾಭ್ಯಾಸವನ್ನ ಮಾಡಿಸುವ ಪಾತ್ರವಿತ್ತು ಆ ಪಾತ್ರ ಅಂತೂ ಪೂರ್ತಿ ಆಯಿತು. ಅಭಿ ಫಿರ್ ಪढ़ाई पढ़ाने के लिए नहीं आते, वो कोर्स था उसी तन द्वारा पूरा हो चुका है. अभी तो आते हैं मिलने के लिए, बहलाने के लिए. ಈಗ ಮತ್ತೆ ವಿದ್ಯೆಯನ್ನ ಓದಿಸ್ಲಿಕ್ಕೆ ಬರಲ್ಲ. ಆ ಕೋರ್ಸ್ ಏನಿತ್ತು ಅದು ಕಂಪ್ಲೀಟ್ ಆಯ್ತು, ಪೂರ್ತಿ ಆಯ್ತು ಆ ಶರೀರದ ಮೂಲಕ, ಬ್ರಹ್ಮರವರ ಶರೀರದ ಮೂಲಕ. ಈಗ ಬರೋದು ಮಿಲನ ಮಾಡ್ಲಿಕ್ಕೋಸ್ಕರ, ಮಕ್ಕಳನ್ನ ರಂಜಿಸ್ಲಿಕ್ಕೋಸ್ಕರ. ಅವ್ರ ಮುಖ್ಯ ಬಾತ್ ಕೌನ್ ಸಾ ಹೈ, ಜೈಸೆ ಅಶರೀರಿ ಕರ್ಮಾತೀತ್ ಬನ್ಕರ್ ಕೆ ಕ್ಯಾ ಕಿಯಾ. ಮತ್ತೆ ಮುಖ್ಯವಾದ ಮಾತು ಯಾವುದಾಗಿದೆ? ಹೇಗೆ ಅಶರೀರಿ ಕರ್ಮಾತೀತರಾಗಿ ಏನ್ ಮಾಡಿದ್ರು ಬ್ರಹ್ಮ ಬಾಬಾ? 1 ಸೆಕೆಂಡ್ ಮೇ ಪಂಚಿಬನ್ ಉಡ್ಗಯ. ಬ್ರಹ್ಮ ತಂದೆ ಅಶರೀರಿ ಆದ್ರೂ ಶರೀರದಲ್ಲಿ ಇದ್ದಂತೆ ಕರ್ಮಾತೀತ ಆಗ್ಬಿಟ್ರು. ನಂತರ 1 ಸೆಕೆಂಡ್ ಅಲ್ಲಿ ಪಕ್ಷಿಯಾಗಿ ಹಾರಿ ಹೋಗ್ಬಿಟ್ರು. ಸಾಕಾರ ಶರೀರ ಸೆ 1 ಸೆಕೆಂಡ್ ಮೇ ಉಡೇನಾ तो अभी पढ़ाई पूरा हुआ है.
बाकी एक कार्य रहा हुआ है साथ ले जाने का. ಸಾಕಾರ ಶರೀರದಿಂದ 1 ಸೆಕೆಂಡಿನಲ್ಲಿ ಹಾರ್ಬಿಟ್ರು ಅಲ್ವಾ ಬ್ರಹ್ಮ ಬಾಬಾ. ಈಗಂತೂ ವಿದ್ಯಾಭ್ಯಾಸ ಪೂರ್ತಿಯಾಗಿದೆ, ಬಾಕಿ ಒಂದು ಕಾರ್ಯ ಉಳ್ಕೊಂಡಿದೆ. ಯಾವುದು? ಬ್ರಹ್ಮ ಬಾಬಾ ಮಾಡಬೇಕಾಗಿರುವಂಥದ್ದು ತನ್ನ ಜೊತೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕು. ಇಸ್ಲಿಯೇ ಅಭಿ ಸಿರ್ಫ್ ಮಿಲ್ನೆ ಅವ್ಯಕ್ತ ಶಿಕ್ಷಾ ಉನ್ಸೆ ಬಹಲಾನೆ और उड़ाने लिए आते हैं. पढ़ाई के पॉइंट्स पढ़ाई का रूप अभी नहीं चल सकता, अभी कोर्स रिवाइज हो रहा है. ಅದಕ್ಕೋಸ್ಕರ ಈಗ ಕೇವಲ ಮಿಲನ ಮಾಡ್ಲಿಕ್ಕೋಸ್ಕರ ಅವ್ಯಕ್ತ ಶಿಕ್ಷಣಗಳಿಂದ ರಂಜಿಸ್ಲಿಕ್ಕೋಸ್ಕರ ಮಕ್ಕಳನ್ನ ಹಾರಿಸ್ಲಿಕ್ಕೋಸ್ಕರ ಬರ್ತಿದ್ದಾರೆ. ವಿದ್ಯೆಯ ಪಾಯಿಂಟ್ಸು ವಿದ್ಯಾಭ್ಯಾಸದ ರೂಪ ಈಗ ನಡಿಲಿಕ್ಕೆ ಸಾಧ್ಯ ಇಲ್ಲ. ಅಭಿ ಕೋರ್ಸ್ ರಿವೈಸ್ ಹೋ ರಹಾ ಹೈ, ಲೇಕಿನ್ ಕಿತನೆ ಸಮಯ ಮೇ ರಿವೈಸ್ ಕರೆಂಗೆ. ಬಾಬಾ ಹೇಳ್ತಾರೆ ಈಗ ಕೋರ್ಸ್ ರಿವೈಸ್ ಆಗ್ತಾ ಇದೆ, ಆದ್ರೆ ಎಷ್ಟು ಸಮಯದಲ್ಲಿ ರಿವೈಸ್ ಮಾಡ್ತೀರಾ? कितने तक कोर्स पूरा हुआ है? अभी यह सभी को निर्णय करना कि कहाँ तक रिवाइज कोर्स पूरा हुआ, कितना समय अब चाहिए. कहाँ तक रिवाइज कोर्स हुआ और कितना समय अभी चाहिए. ಎಲ್ಲಿವರೆಗೆ ಕೋರ್ಸ್ ಕಂಪ್ಲೀಟ್ ಆಗಿದೆ, ಈಗೆಲ್ಲರೂ ನಿರ್ಣಯ ಮಾಡಬೇಕು ಎಷ್ಟು ರಿವೈಸ್ ಕೋರ್ಸ್ ಆಗಿದೆ, ಇನ್ನು ಎಷ್ಟು ಟೈಮು ಬೇಕು ಎಂದು. साकार तन के हर कर्म हर स्थिति से अपने को बेंट करना. ಸಾಕಾರ ತನುವಿನ ಅಂದ್ರೆ ಬ್ರಹ್ಮ ತಂದೆಯ ಪ್ರತಿ ಕರ್ಮ ಪ್ರತಿ ಸ್ಥಿತಿಯ ಜೊತೆ ನಿಮ್ಮನ್ನ ನೀವು ಹೋಲಿಸ್ಕೋಬೇಕು. ನಾನ್ ಮಾಡುವಂತಹ ಕರ್ಮ ಬ್ರಹ್ಮ ತಂದೆ ಮಾಡ್ತಾ ಇದ್ದಂತಹ ಕರ್ಮಕ್ಕೆ ಮ್ಯಾಚ್ ಆಗತ್ತಾ? ನಾನೇನ್ ಮಾತಾಡ್ತಾ ಇದ್ದೀನಿ ಬ್ರಹ್ಮ ಬಾಬಾ ಏನ್ ಮಾತಾಡ್ತಾ ಇದ್ರು ಮ್ಯಾಚ್ ಆಗತ್ತಾ? ನಾನೇನ್ ಸಂಕಲ್ಪ ಈಗ ಮಾಡ್ತಾ ಇದ್ದೀನಿ ಆ ಸಂಕಲ್ಪ ಆ ತರ ಬ್ರಹ್ಮ ಬಾಬಾ ಮಾಡ್ತಾ ಇದ್ರ ಮ್ಯಾಚ್ ಮಾಡ್ಕೊಂಡು ನೋಡಿ ಅಂತಾರೆ ಬಾಬ್ರವರು. ಲಕ್ಷ್ಯ ರಖತೆ ಅಪ್ನೆ ಕೋ ದೇಖೋ. ಈ ಗುರಿ ಇಟ್ಕೊಳ್ಳಿ, ನಾನು ಬಾಬಾ ಸಮಾನ ಆಗ್ಬೇಕು, ಸಂಪನ್ನ ಆಗ್ಬೇಕು ಅಂದಾಗ ಅವರ ಮಾತು ವ್ಯವಹಾರ ನಡೆ ನುಡಿ ಹೇಗಿತ್ತು ಹಾಗೆ ನಾನು ತಯಾರಾಗ್ಬೇಕು ಅಂದಾಗ ಮ್ಯಾಚ್ ಮಾಡ್ಕೊಳ್ಳಿ. ಇನ್ನು ಎಷ್ಟು ಬಾಕಿ ಇದೆ, ಅವ್ರಿಗೂ ನನಗೂ ಎಷ್ಟು ಅಂತರ ಇದೆ, ಅಂತರವನ್ನ ಕಂಪ್ಲೀಟ್ ನಾನು ಎಷ್ಟು ದಿನದಲ್ಲಿ ಮಾಡಬಹುದು. ಈ ಲಕ್ಷ್ಯ ಇಟ್ಕೊಂಡು ನೋಡ್ಕೊಳ್ಳಿ ನಿಮ್ಮನ್ನ ನೀವು. ಫಿರ್ ಪತಾ ಪಡೆಗ ಕಿ ಕಹಾ ತಕ್ ಹೈ. ಆಮೇಲೆ ಗೊತ್ತಾಗುತ್ತೆ ಇನ್ನು ಎಷ್ಟು ಅಂತರ ಇದೆ ಅಂತ ಹೇಳ್ಬಿಟ್ಟು. ಲಕ್ಷ್ಯ ತೋ ಬತಾ ದಿಯಾ ಕಿ ಕೇಸೆ ಅಪ್ನೆ ಕೋ ಪರಕನಾ, ಫಿರ್ ಉತ್ತರ ದೇನಾ. ಗುರಿ ಅಂತ ಹೇಳ್ಕೊಡ್ಲಾಗಿದೆ, ಹೇಗೆ ನಿಮ್ಮನ್ನ ನೀವು ಗುರ್ತಿಸ್ಕೊಳ್ಬೇಕು ಅಂದ್ಬಿಟ್ಟು ನಂತರ ಉತ್ತರ ಕೊಡಿ ಅಂತಾರೆ ಬಾಬ್ರವರು. दूसरा प्रश्न यह देते हैं, होमवर्क तो तुम्हारा चल ही रहा है, उसमें विशेष ध्यान खींचवाते हैं. ये जो पार्ट 22 प्रमाण हुआ है उस साकार रूप को अव्यक्त क्यों बनाया? ಇನ್ನು ಎರಡನೆಯ ಪ್ರಶ್ನೆಯನ್ನ ಇದು ಕೊಡ್ಲಾಗ್ತಾ ಇದೆ. ಹೋಮ್ವರ್ಕ್ ಅಂತೂ ನಿಮ್ದು ನಡೀತಾನೆ ಇದೆ, ಅದರಲ್ಲಿ ವಿಶೇಷ ಗಮನವನ್ನ ಸೆಳೆಸಲಾಗತ್ತೆ. ಇದೇನ್ ಪಾತ್ರದ ವಿಧಾನದ ಪ್ರಮಾಣವಾಗಿ ವಿಧಿಯ ಪ್ರಮಾಣವಾಗಿ ನಡೀತಾ ಇದೆ. ಸಾಕಾರ ರೂಪವನ್ನ ಅವ್ಯಕ್ತ ರೂಪ ಯಾಕೆ ಮಾಡುವಂತಹದ್ದು? ಇಸ್ಕೆ ಬಿ ಕೈ ಗುಹ್ಯ ರಹಸ್ಯ ಹೇ. ಇದರ ಕೆಲವು ಗುಹ್ಯ ರಹಸ್ಯಗಳಿದೆ ಅಂತಾರೆ ಬಾಬ್ರವರು. इसकी गहराई में जाना, सागर की लहरों में नहाने नहीं लग जाना, सागर के तले में जाना. ಇದರ ಆಳದಲ್ಲಿ ಹೋಗಿ ಸಾಗರದ ಅಲೆಗಳಲ್ಲೇ ಸ್ನಾನ ಮಾಡಿಬಿಡ್ಬೇಡಿ. ಸಾಗರದ ಅಲೆಗಳಲ್ಲೇ ಸ್ನಾನ ಮಾಡ್ಕೊಂಡು ಆಟ ಆಡ್ಕೊಂಡಿರ್ಬೇಡಿ. ಆದ್ರೆ ಸಾಗರದ ಆಳದಲ್ಲಿ ಹೋಗಿ ತಳದಲ್ಲಿ ಹೋಗಿ. ಫಿರ್ ಜೋ ರತ್ನ ಮೇಲೆ ಓಲೆ ಆನಾ. ये सोचना इनका गुह्य रहस्य ड्रामा में क्या नोंदा हुआ है. ಸಾಗರದ ಆಳದಲ್ಲಿ ಹೋಗಿ ಏನು ರತ್ನಗಳು ಸಿಗತ್ತೆ ಅದನ್ನ ತಗೊಂಡ್ ಬರಬೇಕು. ಇದ್ರ ಬಗ್ಗೆ ಎಲ್ಲ ವಿಚಾರ ಸಾಗರ ಮಂಥನ ಮಾಡಬೇಕು, ಮತ್ತೆ ಯೋಚನೆ ಮಾಡಬೇಕು. ಇದರ ರಹಸ್ಯ ಗುಹ್ಯ ರಹಸ್ಯ ಡ್ರಾಮಾದಲ್ಲಿ ಏನ್ ನಿಗದಿಯಾಗಿದೆ ಎಂದು. ऊपर कोई गुह्य रहस्य है, बिना रहस्य के तो कोई भी चलन हो ही नहीं सकता. ಮೇಲೆ ಏನು ಗುಹ್ಯ ರಹಸ್ಯ ಇದೆ ಅಲ್ವಾ ಅಂತಾರೆ ಬಾಬ್ರವರು. ರಹಸ್ಯ ಇಲ್ಲದ ಹೊರತು ಯಾವ ನಡತೆಯೂ ಕೂಡ ನಡಿಲಿಕ್ಕೆ ಸಾಧ್ಯವಿಲ್ಲ. ಅಚ್ಚಾ ಅಭಿ ಟೈಮ್ ಹೋ ಗಯಾ.
ಬಾಬಾ ಹೇಳ್ತಾರೆ, ಒಳ್ಳೆಯದು, ಈಗ ಸಮಯ ಆಗ್ಬಿಡ್ತು. ಹೋಮ್ವರ್ಕ್ ಕೊಟ್ರಲ್ವಾ ಬಾಬರವರು. ಇದೆಲ್ಲ ಪಾತ್ರ ಏನ್ ನಡೀತಾ ಇದೆ? ತಂದೆಯ ಸಂಬಂಧದ ಪಾತ್ರ. ತಂದೆ ಶಿಕ್ಷಕ ಮತ್ತೆ ಸದ್ಗುರುವಿನ ರೂಪದಲ್ಲಿ ಏನೇನ್ ನಾವು ಧಾರಣೆ ಮಾಡಿಕೊಳ್ಬೇಕು, ಏನ್ರಲ್ಲಿ ಫಾಲೋ ಮಾಡಬೇಕು ಅಂತ ಹೇಳಿ ಮತ್ತೆ ಬಾಬಾ ಹೇಳಿದ್ರು, ಸಾಗರದ ಅಲೆಗಳಲ್ಲೇ ಆಟ ಆಡ್ಕೊಂಡಿರಬೇಡಿ. ನಹಾತೆ ನೆಹಿ ರೆಹೆನ ಗೆಹರಾಯಿ ಮೇ ಜಾನ ರತ್ನಲ್ಲೇ ಆನಾ ಅಂದ್ರು ಬಾಬರವರು. ಅದಕ್ಕೆ ಪೂರ್ತಿ ಆಳದಲ್ಲಿ ಹೋಗ್ಬೇಕು, ಮುತ್ತು ರತ್ನಗಳನ್ನ ಪಡಿಬೇಕೆ ಹೊರತು ಮೇಲೆ ಮೇಲೆ ಅಲ್ಲ. ಇದರಲ್ಲಿ ಏನು ಗುಹ್ಯ ರಹಸ್ಯ ಇದೆ ಅದರ ಚಿಂತನ ಮಂಥನವನ್ನ ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗ್ಬೇಕು. ಒಳ್ಳೆಯದು. ಓಂ ಶಾಂತಿ.